ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಏಪ್ರಿಲ್ 25ರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಕನ್ಯಾ ರಾಶಿಯವರು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಅಂದರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀಡಿರುವಂತಹ ತಿಂಗಳು ಇದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕನ್ಯಾ ರಾಶಿಯವ್ರನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಕೊನೆಯ ತನಕ ವಾಚ್ ಮಾಡಿ. ಅಂದರೆ ಬಿಗಿನಿಂದ ಹೆಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಕನ್ಯಾ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏಪ್ರಿಲ್ 2026 ಕನ್ಯಾ ರಾಶಿಯವರ ಮಾನಸಿಕ ಸ್ಥೈರ್ಯವನ್ನು ಆಳವಾಗಿ ಪರೀಕ್ಷಿಸುವಂತಹ ತಿಂಗಳು ಇದಾಗಿದೆ. ನಿಮ್ಮ ಸಂಪೂರ್ಣ ಗಮನವು ಇದರೊಂದಿಗಿನ ನಿಮ್ಮ ಸಂಬಂಧಗಳು, ಪಾಲುದಾರರು, ಸಂಗಾತಿ, ಗ್ರಾಹಕರು ಕಡೆಗೆ ಎಳೆಯಲ್ಪಡುತ್ತದೆ ಅಂತಲೇ ಹೇಳಬಹುದು. ಶನಿಯು ಈಗಾಗಲೇ ನಿಮ್ಮ 7ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ ಮತ್ತು ಏಪ್ರಿಲ್ 24ರಂದು 8ನೇ ಅಧಿಪತಿಯಾದ ಮಂಗಳನ ಅವನೊಂದಿಗೆ ಸೇರುತ್ತಾರೆ ಅಂತಲೇ ಹೇಳಬಹುದು. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಸ್ನೇಹಿತರೆ, ಕೆಂಡವನ್ನು ಮೊದಲಿನಲ್ಲಿ ಇಟ್ಕೊಂಡಂಗೆ ನಿಮ್ಮ ಲಗ್ನಾಧಿಪತಿಯಾದ ಬುಧ ಕೂಡ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 7ನೇ ಮನೆಯಲ್ಲಿ ಚಲಿಸುತ್ತಾರೆ. ಅಲ್ಲಿ ಅವನು ನೀಚ ಸ್ಥಿತಿಯನ್ನು ತಲುಪುತ್ತಾರೆ. ಈ 3 ಗ್ರಹಗಳ ಸಂಯೋಗವು ಅಪಾರ ಗೊಂದಲ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸಹಾಯಕತೆ ಮತ್ತು ನಿಮ್ಮ ಪಾಲುದಾರಿಕೆ ವೈವಾಹಿಕ ಜೀವನದಲ್ಲಿ ಪ್ರಸ್ಫುಟತೆಯನ್ನು ಸೃಷ್ಟಿಸುತ್ತದೆ ಅಂತಲೇ ಹೇಳಬಹುದು. ಆದರೆ ಇದಕ್ಕೆ ಅತ್ಯಂತ ಉಜ್ವಲವಾದಂತಹ ಇನ್ನೊಂದು ಮುಖವೂ ಇದೆ. ಏಪ್ರಿಲ್ 14ರಂದು 12ನೇ ಅಧಿಪತಿಯಾದಂತಹ ಸೂರ್ಯನು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದ ನಂತರ ಇದು ಹಠಾತ್ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಭರವಸೆ ನೀಡುತ್ತದೆ. ಏಪ್ರಿಲ್ ಕೊನೆಯ ದಿನಗಳು ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿಯಾದ ಶುಕ್ರನು ನಿಮ್ಮ 9ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯನ್ನು ಋಷಭವನ್ನು ಪ್ರವೇಶಿಸುತ್ತಾನೆ. ಇದು ಅದೃಷ್ಟದ ಭವ್ಯವಾದ ಅಲೆಯನ್ನು ತರುತ್ತದೆ ಅಂತಲೇ ಹೇಳಬಹುದು. ಇದು ತಿಂಗಳ ಅಂತ್ಯದ ವೇಳೆಗೆ ನಿಮ್ಮನ್ನು ಸ್ನೇಹಿತರೆ ಸುರಕ್ಷಿತವಾಗಿ ದಡಕ್ಕೆ ಎಳೆಯುತ್ತದೆ. ನೀವು ಆತುರದ ನಿರ್ಧಾರಗಳನ್ನು ತಪ್ಪಿಸುವವರೆಗೂ ಈ ತಿಂಗಳನ್ನು ನೀವು ಸುರಕ್ಷಿತವಾಗಿ ನ್ಯಾವಿಗೇಟ್ ಮಾಡಲಿದ್ದೀರಿ ಅಂತಲೇ ಹೇಳಬಹುದು. ಇತರ ರಾಶಿಗಳ ಭವಿಷ್ಯವನ್ನು ಸ್ನೇಹಿತರೆ ಹೇಳೋದಾದರೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಕೊನೆಯ ದಿನಗಳಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ, ಯಾವ ದಿನಾಂಕದಂದು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಬುಧ ಮತ್ತು 10ನೇ ಮನೆಯ ಅಧಿಪತಿಯಾಗಿರುವ 1 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿ ನಿಮ್ಮ ರಾಶಿಯ ಅಧಿಪತಿ ಅಂತಲೇ ಹೇಳ್ಬೋದು 7ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ನಿರ್ಧಾರಗಳಲ್ಲಿ ಗೊಂದಲ, ಮಂದಗತಿಯ ಆರೋಗ್ಯ, ಪ್ರಮುಖ ಸಂವಹನ ದೋಷಗಳು ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಮಂಗಳ 3 ಮತ್ತು 8ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಪಾಲುದಾರರೊಂದಿಗೆ ವಾದ ವಿವಾದಗಳು, ಕೋಪ, ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಡೆತಡೆಗಳು, ಹಠಾತ್ ವಿವಾದಗಳು ಹೆಚ್ಚಾಗಲಿದೆ. ಇನ್ನು ಸೂರ್ಯ 12ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಏಪ್ರಿಲಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವಿಪರೀತ ರಾಜಯೋಗ, ವಿದೇಶಿ ಲಾಭಗಳು, ಕಣ್ಣಿನ ಸಮಸ್ಯೆಗಳು, ಹಠಾತ್ ನಾಟಕೀಯ ಘಟನೆಗಳು ಅಂತಲೇ ಹೇಳಬಹುದು.
ಇನ್ನು ಶುಕ್ರ 2 ಮತ್ತು 9ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ 9ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಅದೃಷ್ಟ, ತಂದೆಯ ಮೂಲಕ ಲಾಭ, ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಸ್ನೇಹಿತರೆ ಬೆಳವಣಿಗೆ, ತೀರ್ಥಯಾತ್ರೆಗಳು ಅಂತಲೇ ಹೇಳಬಹುದು. ಗುರು 4 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವ ಗುರು 10ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವೃತ್ತಿಯಲ್ಲಿ ಗೌರವ, ಕೆಲಸದ ಕಡೆಗೆ ಸಮರ್ಪಣೆ, ಮೇಲಧಿಕಾರಿಗಳಿಂದ ಬಲವಾದ ಬೆಂಬಲ. ಕನ್ಯಾ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಗ್ರಹಗಳ ಸಂಚಾರದ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಏಪ್ರಿಲ್ 25ರಿಂದ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ, ನಿಮ್ಮ 10ನೇ ಮನೆ ಅಂದರೆ ಕರ್ಮದ ಸ್ಥಾನದಲ್ಲಿ ಗುರು ಭಗವಾನ್ ಸಂಚಾರವು ಉದ್ಯೋಗಸ್ಥ ವೃತ್ತಿಪರರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಮಾರ್ಗದರ್ಶಕ ಅಥವಾ ಹಿರಿಯರಾಗಿ ಗೌರವಿಸಲಾಗುತ್ತದೆ. ಅದಿಯಾಗೋ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ 10ನೇ ಮನೆಯ ಅಧಿಪತಿಯಾಗಿರುವಂತಹ ವೃತ್ತಿಕಾರಕ ಮತ್ತು ಲಗ್ನಾಧಿಪತಿಯಾದ ಬುಧ 7ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಜಾರುತ್ತಾರೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸುಲಭವಾಗಿ ತಿರುಗುಬಾಣವಾಗಬಹುದು. ಕಚೇರಿಯಲ್ಲಿ ತೀವ್ರವಾದ ಸಂವಹನ ಅಂತರ ಉಂಟಾಗಲಿದೆ. ನಿಮ್ಮ ಸಹೋದ್ಯೋಗಿಗಳಿಗೆ ನೀವು ಹೇಳಲು ಉದ್ದೇಶಿಸಿರುವುದನ್ನು ಅವರು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಇದರ ಅರ್ಥ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ಅರ್ಥ ಸ್ನೇಹಿತರೆ. ಸೊ ಹಾಗಾಗಿ ಅವರಿಗೆ ಪಾಡಿಗೆಯನ್ನು ಬಿಟ್ಬಿಡಿ, ಏನೂ ಕೂಡ ಹೇಳುವುದಕ್ಕೆ ಹೋಗಬೇಡಿ. ನೀವು ಏನೇ ಹೇಳಿದರೂ ಕೂಡ ಅವರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 12ನೇ ಅಧಿಪತಿಯಾದಂತಹ ಸೂರ್ಯನು 8ನೇ ಮನೆಯಲ್ಲಿ ಅಪಾರ ಶಕ್ತಿಯನ್ನು ಪಡೆದಾಗ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸಂಶೋಧನೆ ಅಥವಾ ಲೆಕ್ಕ ಪರಿಶೋಧನೆ ವಲಯಗಳಲ್ಲಿ ಕೆಲಸ ಮಾಡುವವರು ಇದ್ದಕ್ಕಿದ್ದಂತೆ ಬಡ್ತಿ ಅಥವಾ ವಿದೇಶ ಪ್ರಯಾಣಕ್ಕೆ ಅನಿರೀಕ್ಷಿತ ಅವಕಾಶಗಳನ್ನು ಪಡೆಯುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕೆಲಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಸ್ವಯಂ ಉದ್ಯೋಗ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಈ ತಿಂಗಳು ವ್ಯಾಪಾರ ಮಾಲೀಕರು ಅಂದರೆ ಬಿಸ್ನೆಸ್ ಓನರ್ಸು ಪ್ರತಿಯೊಂದು ಹೆಜ್ಜೆಯಲ್ಲೂ ಹೈ ಅಲರ್ಟ್ ಆಗಿರಬೇಕು. ನಿಮ್ಮ 7ನೇ ವ್ಯಾಪಾರ ಮನೆಯು ಯುದ್ಧ ಭೂಮಿಯನ್ನು ಹೋಲುತ್ತದೆ. ಶನಿಯು ಈಗಾಗಲೇ ಅಲ್ಲಿಯೇ ಇದ್ದು ಅವನೊಂದಿಗೆ 8ನೇ ಅಧಿಪತಿಯಾದ ಮಂಗಳ ಮತ್ತು ನೀಚ ಲಗ್ನಾಧಿಪತಿಯಾದ ಬುಧ ಸೇರುವುದರಿಂದ ನೀವು ವ್ಯಾಪಾರ ಪಾಲುದಾರರಿಂದ ತೀವ್ರವಾದ ಘರ್ಷಣೆಗಳು, ಸಂಭಾವ್ಯ ಪ್ರತ್ಯೇಕತೆಗಳು ಅಥವಾ ವಂಚನೆಯನ್ನು ಎದುರಿಸಬಹುದು. ನಂಬಿಕೆಯು ಭಾರಿ ಪೆಟ್ಟು ತಿನ್ನುತ್ತದೆ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಕಾನೂನು ತೊಡಕುಗಳು ಉಂಟಾಗುವ ಸಾಧ್ಯತೆ ಹೆಚ್ಚು ಇರುವುದರಿಂದ ತೆರಿಗೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಿ. ಏಪ್ರಿಲ್ 29ರ ನಂತರ 9ನೇ ಅಧಿಪತಿಯಾದಂತಹ ಶುಕ್ರನು ಬಲವರ್ಧನೆಯು ಗ್ರಾಹಕರೊಂದಿಗೆ ವ್ಯವಹರಿಸುವಲ್ಲಿ ಸಕಾರಾತ್ಮಕ ವೇಗವನ್ನು ತರುತ್ತದೆ. ಆನ್ಲೈನ್ ವ್ಯವಹಾರಗಳು ಮತ್ತು ವಿದೇಶಿ ವ್ಯಾಪಾರವು ನಿರ್ದಿಷ್ಟವಾಗಿ ಅತ್ಯುತ್ತಮ ಲಾಭವನ್ನು ನೀಡಲು ಪ್ರಾರಂಭಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ಇನ್ನು ಮುಂದಿನದಾಗಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ವಿಲಕ್ಷಣವಾದ ಆದರೆ ಲಾಭದಾಯಕ ಅನುಭವವನ್ನು ನೀಡುತ್ತದೆ. ಏಪ್ರಿಲ್ 19ರಂದು 12ನೇ ಅಧಿಪತಿಯಾದಂತಹ ಸೂರ್ಯನು 8ನೇ ಮನೆಯಲ್ಲಿ ಉಚ್ಚನಾಗುತ್ತಾನೆ. ಇದು ಪ್ರಬಲವಾದ ವಿಪರೀತ ರಾಜಯೋಗವನ್ನು ಪ್ರಚೋದಿಸುತ್ತದೆ. ಈ ಜ್ಯೋತಿಷ್ಯ ವಿದ್ಯಮಾನದ ಅರ್ಥವೇನೆಂದರೆ, ಬೇರೆಯವರ ನಷ್ಟವು ನಿಮಗೆ ಲಾಭವಾಗುತ್ತದೆ. ವಿಮಾ ಪಾವತಿಗಳು, ಸೆಟಲ್ಮೆಂಟ್ಗಳು ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ನೀವು ಹಠಾತ್ ಆರ್ಥಿಕ ಅನಿರೀಕ್ಷಿತ ಲಾಭವನ್ನು ಅನುಭವಿಸಬಹುದು. ಇದಲ್ಲದೆ ನಿಮ್ಮ 2ನೇ ಧನಾಧಿಪತಿಯಾದ ಮತ್ತು 9ನೇ ಭಾಗ್ಯಾಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 29ರಂದು ತನ್ನ ಸ್ವಂತ ರಾಶಿಯಾದ ವೃಷಭವನ್ನು 9ನೇ ಮನೆಗೆ ಪ್ರವೇಶಿಸಿದ ತಕ್ಷಣ ನಿಮ್ಮ ಎಲ್ಲ ಆರ್ಥಿಕ ಹೋರಾಟಗಳು ಕಣ್ಮರೆಯಾಗುತ್ತವೆ. ದೀರ್ಘಾವಧಿಯ ಹೂಡಿಕೆಗಳ ಕಡೆಗೆ ಮಾಡಿದ ಪ್ರಯತ್ನಗಳು ಅಂತಿಮವಾಗಿ ಫಲ ನೀಡುತ್ತವೆ ಅಂತಲೇ ಹೇಳಬಹುದು. ನಿಮ್ಮ ಮಾತು ಮನವೊಲಿಸುವಂತಹ ಮತ್ತು ಮಧುರವಾಗಿರುತ್ತದೆ. ಆರ್ಥಿಕ ವಿಷಯಗಳನ್ನು ಅತ್ಯಂತ ಜಾಣ್ಮೆ ಮತ್ತು ರಾಜತಾಂತ್ರಿಕತೆಯಿಂದ ನಿಭಾಯಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಕನ್ಯಾ ರಾಶಿಯವರು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ,
ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಮತ್ತು ಉಚ್ಚ ಸೂರ್ಯನು 8ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ನೀವು ನರಗಳ ದೌರ್ಬಲ್ಯ, ಚರ್ಮದ ಸಮಸ್ಯೆಗಳು ಅಥವಾ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ತೊಂದರೆಗೊಳಗಾಗಬಹುದು. ಮುಂದಿನ ದಿನಗಳಲ್ಲಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ನಿಮ್ಮ 6ನೇ ಮನೆಯಲ್ಲಿ ರೋಗಗಳ ಮನೆ ಸ್ನೇಹಿತರೆ. ಕುಂಭದಲ್ಲಿ ಸಂಚಾರವನ್ನು ಮಾಡುವ ಕಾರಣ ಅಂದರೆ ರಾಹುವಿನ ಸಂಚಾರ ಎಂದರೆ ನೀವು ತುತ್ತಾಗುವ ಯಾವುದೇ ಅನಾರೋಗ್ಯವನ್ನು ತ್ವರಿತವಾಗಿ ಪತ್ತೆ ಹಚ್ಚಲು ವೈದ್ಯರು ಕಷ್ಟಪಡಬೇಕಾಗುತ್ತದೆ. ವಿಲಕ್ಷಣ ಅಥವಾ ಅಪರೂಪದ ಸೋಂಕುಗಳನ್ನು ಸೂಚಿಸುತ್ತದೆ. ಆರೋಗ್ಯಕರ ಆಹಾರವನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ. 7ನೇ ಮನೆಯಿಂದ ಮಂಗಳ ಮತ್ತು ಶನಿಯ ನೇರ ದೃಷ್ಟಿಯು ನಿಮ್ಮ ಲಗ್ನದ ಮೇಲಿರುವುದರಿಂದ ಚಾಲನೆ ಮಾಡುವಾಗ ಅಂದರೆ ವಾಹನವನ್ನು ಡ್ರೈವ್ ಮಾಡುವಾಗ ಸ್ನೇಹಿತರೆ ನೀವು ಆತುರವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ನಿಮ್ಮ ಮಾನಸಿಕ ಆತಂಕವನ್ನು ಸಮನಗೊಳಿಸಲು ಧ್ಯಾನವನ್ನು ಅಂದರೆ ಮೆಡಿಟೇಷನನ್ನು ಅಭ್ಯಾಸ ಮಾಡುವುದು ಅತ್ಯಗತ್ಯವಾಗಿರುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಸಮಸ್ಯೆಗಳು ಬಂದಿದ್ದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಸ್ನೇಹಿತರೆ. ಅವ್ರು ಕೊಡುವಂತಹ ಸಲಹೆಗಳನ್ನು ತಪ್ಪದೇ ಫಾಲೋ ಮಾಡುವುದು ಬಹಳ ಅಂದರೆ ಬಹಳ ಮುಖ್ಯ. ಇನ್ನು ಮನೆಯಲ್ಲಿ ಅಂದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಫ್ಯಾಮಿಲಿಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅನ್ನೋದನ್ನ ನೋಡೋದಕ್ಕೆ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ಕಟ್ಟುನಿಟ್ಟಾದ ಪರೀಕ್ಷೆಯ ಅವಧಿ ಆಗಿದೆ. ನಿಮ್ಮ 7ನೇ ಮನೆಯಲ್ಲಿ ಮಂಗಳ, ಶನಿ, ನೀಚ ಬುಧನ ಅಸ್ತವ್ಯಸ್ತವಾಗಿರುವ ಸಂಯೋಜನೆಯು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಂತ್ಯವಿಲ್ಲದ ವಾದ ವಿವಾದಗಳು ಮತ್ತು ಬೃಹತ್ ಅಹಂಕಾರದ ಘರ್ಷಣೆಗಳು ಸ್ನೇಹಿತರೆ ಕಾರಣವಾಗುತ್ತವೆ. ನೀವು ನಿರಂತರವಾಗಿ ಪರಸ್ಪರರ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೀರಿ. ಸಂಬಂಧವು ಮುರಿಯುವ ಹಂತವನ್ನು ತಲುಪದಂತೆ ತಡೆಯಲು ಮೌನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯುತ್ತಮ ಮತ್ತು ಏಕೈಕ ಪರಿಹಾರವಾಗಿದೆ. ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ವೈದ್ಯಕೀಯ ವೆಚ್ಚಗಳು ಆಗುವ ಸಾಧ್ಯತೆ ಇದೆ. ಆದಾಗ್ಯೂ ಏಪ್ರಿಲ್ 19ರ ನಂತರ 9ನೇ ಮನೆಯಲ್ಲಿ ಶುಕ್ರನ ಸಂಚಾರವು ಕೂಡ ನಿಮ್ಮ ತಂದೆಯಿಂದ ಅಗಾಧವಾದಂತಹ ನೈತಿಕ ಬೆಂಬಲವನ್ನು ತರುತ್ತದೆ. ನಿಮ್ಮ ಕುಟುಂಬದೊಂದಿಗೆ ನೀವು ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಪ್ರವಾಸವನ್ನು ಯೋಜಿಸುವಂತಹ ಸಾಧ್ಯತೆ ಇದೆ. ಅದು ನಿಮ್ಮ ಮನಸ್ಸಿಗೆ ಹೆಚ್ಚು ಅಗತ್ಯವಿರುವಂತಹ ಶಾಂತಿ, ನೆಮ್ಮದಿ, ಚಿಕಿತ್ಸೆಯನ್ನು ತರಲಿದೆ ಅಂತಲೇ ಹೇಳ್ಬೋದು. ನಿಂತು ಹೋಗಿರುವಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಮದುವೆಯೋಗಂತಹ ಶುಭ ಕಾರ್ಯಗಳು ನಡೆಯಬಹುದು. ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ ಅಂತಲೇ ಹೇಳಬಹುದು. ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಕನ್ಯಾ ರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ಶಿಕ್ಷಣದಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿ ವಿದ್ಯಾರ್ಥಿಗಳು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಶಿಕ್ಷಣದ ಕಾರಕನಾದಂತಹ ಬುಧನು ನೀಚನಾಗಿರುವುದು ವಿದ್ಯಾರ್ಥಿಗಳು ಏಕಾಗ್ರತೆಯ ತೀವ್ರ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ಓದಿದ್ದನ್ನು ನೀವು ಮರೆಯಬಹುದು ಅಥವಾ ಪರೀಕ್ಷೆಯ ಸಮಯದಲ್ಲಿ ಹೆಚ್ಚು ಗೊಂದಲಕ್ಕೀಡಾಗಬಹುದು. ಆದಾಗ್ಯೂ 9ನೇ ಮನೆಯಲ್ಲಿ ಶುಕ್ರ ಮತ್ತು 10ನೇ ಮನೆಯಲ್ಲಿ ಗುರುವಿನ ಸಂಯೋಜಿತ ಸಕಾರಾತ್ಮಕ ಪ್ರಭಾವಗಳಿಗೆ ಧನ್ಯವಾದಗಳು. ಉನ್ನತ ಶಿಕ್ಷಣ ಅಂದರೆ ಮಾಸ್ಟರ್ಸ್, PhD ಅಥವಾ ಸಂಶೋಧನೆಯನ್ನು, ರಿಸರ್ಚನ್ನು ಅನುಸರಿಸುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ಮನ್ನಣೆಯನ್ನು ಸಾಧಿಸುತ್ತಾರೆ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯುತ್ತಮ ಅವಕಾಶಗಳನ್ನು ಭದ್ರಪಡಿಸಿಕೊಳ್ಳುತ್ತಾರೆ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳ ಕೊನೆಯ ದಿನಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಕೊನೆಯ ದಿನಗಳಲ್ಲಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಉತ್ತಮ ರಿಸಲ್ಟ್ ಸಿಗಲಿದೆ. ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ 7ನೇ ಮನೆಯಲ್ಲಿನ ತೀವ್ರವಾದ ದೋಷಗಳಿಂದ ನಿಮ್ಮ ವ್ಯಾಪಾರ ಮತ್ತು ವೈವಾಹಿಕ ಜೀವನವನ್ನು ರಕ್ಷಿಸಲು ಮತ್ತು ನಿಮ್ಮ ಮಾನಸಿಕ ಗೊಂದಲವನ್ನು ನಿವಾರಿಸಲು ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಅನುಸರಿಸಿ. ಮೊದಲನೇದಾಗಿ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ, ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ,
ಕಪ್ಪು ವಸ್ತುಗಳನ್ನು ದಾನ ಮಾಡಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು, ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ತಪ್ಪದೇ ಮಾಡಬೇಕಾಗುತ್ತದೆ. ಇನ್ನು ವಿಷ್ಣು ದೇವರ ಆರಾಧನೆ. ನಿಮ್ಮ ಲಗ್ನಾಧಿಪತಿ ಬುಧನ ನೀಚ ಸ್ಥಿತಿಯನ್ನು ನಿವಾರಿಸಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅಪಾರ ಸ್ಪಷ್ಟತೆಯನ್ನು ತರುತ್ತದೆ. ಇನ್ನು ದುರ್ಗಾದೇವಿಯ ಪೂಜೆ. ಹಠಾತ್ ಅಪಘಾತಗಳು ಮತ್ತು ತೀವ್ರವಾದ ಪಾಲುದಾರಿಕೆ ವಿವಾದಗಳನ್ನು ತಡೆಯಲು ಮಂಗಳವಾರದಂದು ರಾಹುಕಾಲದಲ್ಲಿ ದುರ್ಗಾದೇವಿಗೆ ದೀಪವನ್ನು ಬೆಳಗಿಸಿ ಸ್ನೇಹಿತರೆ. ಇನ್ನು ನಿಮ್ಮ ಜೋಬಿನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಲ್ಲ ನಿಮ್ಮ ಬೀರುನಲ್ಲಿ ಸ್ನೇಹಿತರೆ ಒಂದು ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಬೆಳ್ಳಿಯ ತುಂಡನ್ನು ಇಟ್ಕೊಳ್ಳುವುದು ಅಥವಾ ಬೆಳ್ಳಿಯ ಉಂಗುರ, ಬೆಳ್ಳಿಯ ಚೈನ್, ಬೆಳ್ಳಿಯ ಬಳೆಯನ್ನು ಧರಿಸುವುದು ಉತ್ತಮವಾಗಿರುತ್ತದೆ ಕನ್ಯಾ ರಾಶಿಯವರಿಗೆ. ಇದು ರಾಹುವಿನ ಪ್ರಭಾವವನ್ನು, ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲಿದೆ. ಇನ್ನು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು. ಬುಧವಾರದಂದು ಪಕ್ಷಿಗಳು ಅಥವಾ ಹಸುಗಳಿಗೆ ಹೆಸರು ಕಾಳನ್ನು ತಿನ್ನಿಸುವುದು, ಬೆಲ್ಲ, ಬಾಳೆಹಣ್ಣನ್ನು ತಿನ್ನಿಸುವುದು ಪ್ರಾಣಿಗಳಿಗೆ ಅಂದರೆ ಹಸುಗಳಿಗೆ ಸ್ನೇಹಿತರೆ. ಈ ಸರಳ ಕ್ರಿಯೆಯು ನಿಮ್ಮ ಸಂವಹನ ದೋಷಗಳನ್ನು ನಿವಾರಣೆ ಮಾಡಲಿದೆ, ತೆಗೆದುಹಾಕುತ್ತದೆ ದೋಷಗಳನ್ನು ಅಂತಲೇ ಹೇಳ್ಬೋದು. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸೊ ಆದಷ್ಟು ದಾನ ಧರ್ಮವನ್ನು ಮಾಡಿ ಬಡವರಿಗೆ, ನಿರ್ಗತಿಕರಿಗೆ, ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ದಾನ ಧರ್ಮವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಶೇರ್, ಕಮೆಂಟ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಜೊತೆಗೆ ಸಬ್ಸ್ಕ್ರೈಬ್ ಆಗಬಹುದು. ಹೆಚ್ಚು ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.